ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್. ನಮ್ಮ ಯಾವ ಭೇದ ಭಾವ ಇಲ್ಲದೆ ಇಡೀ ಬಿಲ್ಡಿಂಗಿನ ಎಲ್ಲ ಕಾರ್ಮಿಕರು ಎಲ್ಲ ಬಂದು ಎಲ್ಲ ಇದನ್ನು ಸಂಭ್ರಮದಿಂದ ಇವತ್ತಿಗೆ ಇದು 5ನೇ ವರ್ಷದ್ದು ನಮ್ಮ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಕುಂಜಿಬೆಟ್ಟಿನಲ್ಲಿರುವಂತಹ BBC ಇವರು ಸಮೇತ ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ, ನೋಡೋಣ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಎಲ್ಲ ತಯಾರಿ ನಡೆದಿದೆ. ಕಟ್ಟಡ ಮಾಲೀಕರಾದ ಅಫ್ಜಲ್ ಹುಸೇನರವರು ಹಾಗೂ ಅವರ ಸಹಪಾಠಿಗಳು ಎಲ್ಲರೂ ಇಲ್ಲಿ ಸೇರಿದ್ದನ್ನು ನೀವು ಕಾಣಬಹುದು. ಸುಂದರವಾಗಿ ಅಲಂಕೃತಗೊಂಡಂತಹ ಈ ಕಟ್ಟಡದಲ್ಲಿ ಬಹಳಷ್ಟು ಅವರ ಸ್ನೇಹಿತರು ಇಲ್ಲಿ ಬರುವ ಸಾಧ್ಯತೆ ಇದೆ. ಎಲ್ಲ ವರ್ಣವಾಗಿ ಚಿಣ್ಣರೆಲ್ಲರೂ ಬಹಳ ಖುಷಿಯಿಂದ ಇಲ್ಲಿ ಸೇರಿದ್ದಾರೆ. ಬಹಳಷ್ಟು ಸಂತೋಷದಿಂದ ಸ್ವಾತಂತ್ರ್ಯದ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಲು ತಮ್ಮ ಕೈಲಿರುವ ಬಾವುಟವನ್ನು ಆಡಿಸುತ್ತಾ ತುಂಬ ಸಂತೋಷದಿಂದಿದ್ದಾರೆ. ಈಗಾಗಲೇ ಈ ಕಟ್ಟಡಕ್ಕೆ ಅಫ್ಜಲ್ ಹುಸೇನ್ರವರ ಆತ್ಮೀಯರೆಲ್ಲರೂ ಬಂದು ಸೇರ್ತಿದ್ದಾರೆ. ಇಲ್ಲಿ ಕಾಣಬಹುದು ಎಲ್ಲ ಆತ್ಮೀಯರು ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ನೆರೆದಿದ್ದಾರೆ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಈ ಆಚರಣೆಯನ್ನು ಆಚರಿಸಲು ಎಲ್ಲರೂ ಸಜ್ಜಾಗಿ ನಿಂತಿರೋದನ್ನು ನೀವಿಲ್ಲಿ ಕಾಣಬಹುದು. ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ಭಾರತ ಮಾತೆಯ ವೀರ ಪುತ್ರರ ತ್ಯಾಗ ಮತ್ತು ಬಲಿದಾನಗಳಿಂದಾಗಿ ನಮ್ಮ ದೇಶವು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿ ಪಡೆದು ಇಂದಿಗೆ 77 ವರ್ಷಗಳು ಸಂದು 78ನೇ ವರ್ಷಕ್ಕೆ ಕಾಲಿಟ್ಟ ಪರ್ವದಿನವಿದೆ. ಈ ಶುಭ ದಿನದಂದು ನಾವು ಸ್ವಾತಂತ್ರ್ಯದ ಹಬ್ಬವನ್ನು ಹೆಮ್ಮೆಯಿಂದ ಆಚರಿಸಲು ಇಲ್ಲಿ ನೆರೆದಿರುತ್ತೇವೆ. ಭಾರತದ ಪತಾಕೆಯು ಮುಗಿಲೆತ್ತರಕ್ಕೆ ಹಾರುವುದನ್ನು ಕಣ್ತುಂಬಿಸಿಕೊಂಡು ಸಂಭ್ರಮದಿಂದ ನೆರೆದಿರುವಂತೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ದಿನಾಚರಣೆಯ ಮನದುಂಬಿದ ಶುಭಾಶಯಗಳು. ಹಾಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನವು ಎಲ್ಲ ಭಾರತೀಯರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ನಾವು ಭಾರತ ಮಾತೆಯ ಮಕ್ಕಳೆಂದು ಹೇಳಿಕೊಳ್ಳಲು ಎತ್ತರದಲ್ಲಿ ಕಾಣುವ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಗಿರೀಶ್ ಅಂಜನ್ ಅವರಲ್ಲಿ ಧ್ವಜಾರೋಹಣ ಮತ್ತು ಧ್ವಜನಮನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. शुभ नामे जागे तव शुभाशिष मागे गाने तव जय गाता जन जन मंगलदायक जय हे भारत भाग्य विधाता जय हे जय हे जय हे जय
तिरंगा प्यारा, झंडा ऊंचा रहे हमारा, सदा शक्ति बरसाने वाला, प्रेम सुधा सरसाने वाला, वीरों को हर्षाने वाला, मातृभूमि का तन मन सारा, झंडा ऊंचा रहे हमारा, विजयी विश्व तिरंगा प्यारा, इसकी शान जाने पावे, जाहे जान भले ही जाए, विश्व विजय करके दिखलावे, तब होवे प्रण पूर्ण हमारा, झंडा ऊंचा रहे हमारा। मातरम वंदे मातरम, सुजलाम सुफलाम मलयज शीतलाम, सस्य श्यामलाम, मातरम वंदे मातरम, सुकलाम वरदाम मातरम, वंदे मातरम, वंदे मातरम। 78ನೇ ಸ್ವಾತಂತ್ರ್ಯೋತ್ಸವದ ಈ ಶುಭವಾದ ಸಂದರ್ಭದಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇಲ್ಲಿ ನಮ್ಮ ಬಿಸ್ನೆಸ್ ಡೇ ಸೆಂಟರ್ನ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಜಮೀಲ್ರವರೇ, ಡಾಕ್ಟರ್ ವಿಶ್ವಪ್ರಿಯ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರಾಷ್ಟ್ರಭಕ್ತ ಬಂಧುಗಳೇ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕಿನಂದು ಸ್ವಾತಂತ್ರ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸಂತೋಷವಾಗಿ ಆಚರಿಸ್ತೇವೆ. ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟೋಣ, ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಸುಭದ್ರ ಭಾರತವನ್ನು ನಿರ್ಮಿಸೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಶುಭ ದಿನದಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ನಮಸ್ಕಾರ. ಭಾರತವನ್ನು ಕಟ್ಟೋಣ ಎಂಬ ಅದ್ಭುತ ಸಂದೇಶವನ್ನು ನೀಡಿದ ಶ್ರೀಯುತ ಗಿರೀಶ್ ಅಂಚನ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಡೆದಿರುವ ಎಲ್ಲ ರಾಷ್ಟ್ರಪ್ರೇಮಿಗಳಿಗೆ ಮತ್ತು ಮಕ್ಕಳಿಗೆ ತಮ್ಮೆಲ್ಲರಿಗೂ ಇನ್ನೊಂದು ಬಾರಿ ಶುಭಾಶಯಗಳನ್ನು, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರಿ, ನಾವು ಏನು ನಮ್ಮ ಪೂರ್ವಜರು ತ್ಯಾಗ ಮಾಡಿ ಇಷ್ಟೆಲ್ಲ ಬಲಿದಾನ ಕೊಟ್ಟು ಈ ಒಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಈಗ ನಮ್ಮ ಪೀಳಿಗೆದು ಜವಾಬ್ದಾರಿ ಏನಂದರೆ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ರೀತಿ ಬೇಡಬೇಕು ಅಂತ ಹೇಳಿದರೆ, ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ದೇಶ ಸ್ವಾರ್ಥದಕ್ಕೆ ನಾವು ದುಡಿಬೇಕು. ನಮ್ಮ ಸ್ವಾರ್ಥ ಯಾವತ್ತೂ ಬರಬಾರ್ದು. ಕೆಲವೊಂದು ದ್ವಾರಣೆ ಕೊಡಬೇಕಂತ ಹೇಳಿದರೆ, ಏನಾದ್ರು ಒಂದು ಟ್ಯಾಕ್ಸ್ ಕಟ್ಟಬೇಕಾದ್ರೂ ಸಹಿತ ಜನ ತಮ್ಮ ಸ್ವಾರ್ಥ ನೋಡ್ತಾರೆ, ಎಷ್ಟು ಉಳಿತೈತೆ, ಏನು ಮಾಡ್ತಿದ್ದಾರೆ, ಯಾವ ರೀತಿ ಉಳಿಸ್ಕೋಬೇಕು ಅಂತ. ಇದು ಭಾಳ ದೊಡ್ಡ ಮೋಸ, ದೇಶಕ್ಕೆ ಮೋಸ ಇದೆ. ಯಾಕೆಂದರೆ ನಿಮ್ಮ ಒಂದು ಕೊಡುಗೆಯಿಂದ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಏನಾಗುತ್ತೆ ಅದರಿಂದ ದೇಶ ಅಭಿವೃದ್ಧಿ ಪಡಿಸೋಕ್ಕೆ ಸರ್ಕಾರ ಶಕ್ತ ಇದೆ. ಇದನ್ನು ನಾವು ಉಳಿಸ್ಕೊಂಡ್ರೆ ಹೇಗಂತಂದರೆ, ನಾವು ತಿಳಿಬೋದು ಮೋಸ ಮಾಡಿ ನಾವೇನೋ ಉಳಿಸ್ಕೊಂಡಿವಿ ಅಂತ ಹೇಳಿ, ಬಟ್ ಅಂಥ ಉಳಿಯೋಕ್ಕೆ ನಿಮಗೆ ಯಾವುದು ಫಲವನ್ನು ಕೊಡೋದಿಲ್ಲ. ಇದೊಂದು ಕೊಡುಗೆಯನ್ನು ನಾವು ಯಾವತ್ತೂ ನಮ್ಮ ದೇಶಕ್ಕೆ ಅದನ್ನು ನಾವು ಮುಡಿಪಾಗಿ ಇಟ್ಟು ನಮ್ಮ ಗಮನದಲ್ಲಿ ಇಟ್ಕೊಂಡು ನಾವು ಕಾರ್ಯನಡೆಸಿದರೆ, ಇದನ್ನು ಅಂಚನವರು ಹೇಳಿದ ಹಾಗೆ ಶಕ್ತಿಶಾಲಿ ದೇಶವನ್ನು ಮಾಡೋದ್ರಲ್ಲಿ ಏನು ಅನುಮಾನಗಳಿಲ್ಲ. ಮತ್ತು ಎಲ್ಲರಿಗೂ ಇನ್ನೊಂದು ಸಾರಿ ಈ ಒಂದು ಶುಭಾಶಯಗಳನ್ನು ಸ್ವಾತಂತ್ರ್ಯ ಕೋರುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ, ವಿಶೇಷವಾಗಿ ಇದರಿಂದ ಮಾಲೀಕರಾದ ಅಫ್ಜಲ್ ಹುಸೇನ್ ಅವರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನೆರೆದವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಲು ಶ್ರೀಮತಿ ಸುಜಲಾ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭೋದಯ ಹಾಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭೂಮಿ, ನಮ್ಮ ದೇಶ ಇರಲಿ ನಮಗೆ ಗೌರವ, ಭಾರತಾಂಬೆಯ ಮಕ್ಕಳೆಂದು ಹೆಮ್ಮೆಯಿಂದ ನುಡಿಯುವ ನಾನು ಸುಜಲಾ ಶೆಟ್ಟಿ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಸಲ್ಲಿಸಲು ನಿಮ್ಮ ಮುಂದಿರುವೆನು. ನಮ್ಮ ಕರೆಗೆ ಹೋಗೊಟ್ಟು ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನು ಕೊಟ್ಟ ಶ್ರೀಯುತ ಗಿರೀಶ್ ಅಂಚನ್ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟ
ಸೆಂಟರ್ ಹಾಗೂ ರಂಗಯ್ಯ ಸಂಸ್ಥೆಗೆ ಹೃದಯಾಂತರಾಳದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಡಾಕ್ಟರ್ ಪ್ರಜ್ಞಾಮಿ ಇವರಿಗೆ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. बोलो भारत माता के, बोलो भारत माता के, बोलो भारत माता के. ನೋಡಿದ್ರಲ್ಲ ಸ್ನೇಹಿತರೆ, ಅತ್ಯುತ್ತಮವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ BBC ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ತಾನೇ ಈ ಕಾರ್ಯಕ್ರಮದ ನಂತರ ಟಿಫಿನ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ. ನೋಡೋಣ ಏನೇನು ತಿಂಡಿ ತಿನಿಸಿದೆ ಅಂತೇಳಿ. ಇಲ್ಲಿ ನೆಲಮಾಳಿಗೆಯಲ್ಲಿ ಟಿಫಿನ್ ಕಾರ್ಯಕ್ರಮ ಇದೆ. ನೋಡೋಣ ಏನೇನೆಲ್ಲ ವ್ಯವಸ್ಥೆ ಇದೆ ಅಂತೇಳಿ. ಇದೆಲ್ಲ ಈಗಾಗಲೇ ಬಂದು ಸೇರಿದ್ದಾರೆ. ಅಫ್ಜಲ್ ಅವರ ಮುತುವರ್ಜಿಯಲ್ಲಿ ಎಲ್ಲರೂ ಟಿಫಿನನ್ನು ತೆಗೆದುಕೊಳ್ಳುವುದರಲ್ಲಿ ಇದ್ದಾರೆ. ನಮ್ಮ BBCಯ ಮಾಲಕರಾದಂಥ ಅಫ್ಜಲ್ ಭಾಯಿ ಅವರಿದ್ದಾರೆ. ಅವರಿಂದ ಎರಡು ಅನಿಸಿಕೆಗಳನ್ನು ಕೇಳ್ಕೊಂಡು. ನಮಸ್ಕಾರ ಅಫ್ಜಲ್ ಅವರೇ. ನಮಸ್ತೆ. ಇಂದಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಳಿ. ನಾವು ತುಂಬ ಸಮಯದಿಂದ ಯಾವ ಭೇದ ಭಾವ ಇಲ್ಲದೆ ಇಡೀ ಬಿಲ್ಡಿಂಗಿನ ಎಲ್ಲ ಕಾರ್ಮಿಕರು ಎಲ್ಲ ಬಂದು ಎಲ್ಲ ಇದನ್ನು ಸಂಭ್ರಮದಿಂದ ಇವತ್ತಿಗೆ ಇದು 5ನೇ ವರ್ಷ ಇದು ನಮ್ಮದು. 5ನೇ ವರ್ಷ. ಹೌದು. ಇನ್ನು ಸಹ ಹಾಗೆ ಮುಂದುವರಿಸಬೇಕಾಗಿ ಇದ್ದೇವೆ ನಾವು. ಎಲ್ಲರೂ ಒಟ್ಟಿಗೆ ಸೇರುವ ಒಂದು ಅವಕಾಶ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿದ್ವಿ. ತುಂಬ ಸಂತೋಷ. ತುಂಬ ಸಂತೋಷ. ನೋಡಿದ್ರಲ್ಲ ಸ್ನೇಹಿತರೆ, ಉಡುಪಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಾದ ಕಾರ್ಯಕ್ರಮವನ್ನು ನೀವೆಲ್ಲ ನೋಡಿದ್ರಿ. BBCಯಲ್ಲಿ ಆದಂತಹ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ತಮ್ಮ ಎಲ್ಲ ಒಡನಾಡಿಗಳೊಂದಿಗೆ ಅಫ್ಜಲ್ ರವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿದ್ದಾರೆ. ಹಾಗೆ ನೀವೆಲ್ಲರೂ ಆಚರಿಸಿಕೊಂಡಿದ್ದಾರೆ ಅಂತ ನಾನು ಎನಿಸುತ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.